ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಸಿಹಿ ಕುಂಬಳಕಾಯಿನ ಉಪಯೋಗಿಸ್ಕೊಂಡು ಪಲ್ಯ ಮಾಡೋಣ. ಇದು ಸಿಂಪಲ್ಲು, ಈಸಿ ಮತ್ತು ಬೇಗ ಆಗುತ್ತೆ. ಇದು ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸಿಹಿ ಕುಂಬಳಕಾಯಿಯಿಂದ ಪಲ್ಯ ಮಾಡುವ ವಿಧಾನನ ಈಗ ನೋಡೋಣ. ಈಗ ಕುಂಬಳಕಾಯಿನ ಸಿಪ್ಪೆ ತೆಗೆದು ಇದನ್ನು ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸೋಣ. ಇದನ್ನು ಕುಕ್ಕರ್ಗೆ ಹಾಕಿ 1 ವಿಷಲ್ ಕೂಗಿಸೋಣ. ಕುಕ್ಕರ್ಗೆ ಕುಂಬಳಕಾಯಿ ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಅಂದರೆ ನೀರು ಹೆಚ್ಚು ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ಈಗ ಕುಕ್ಕರ್ಗೆ ಹಾಕಿ ಕೂಗಕ್ಕೆ ಇಟ್ಟಿದ್ದೀನಿ. ಒಲೆ ಆನ್ ಮಾಡಿ. ಈಗ ಇದು 1 ವಿಷಲ್ ಆದರೆ ಸಾಕು. ಕುಂಬಳಕಾಯಿ ಬೇಗ ಬೇಯುತ್ತೆ. ಕುಂಬಳಕಾಯಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಅದರಿಂದ ಇದನ್ನು ಯಥೇಚ್ಛವಾಗಿ ತಿನ್ನಬೇಕು. ಮತ್ತು ಇದರಿಂದ ನರಗಳ ದೌರ್ಬಲ್ಯ ಇದ್ದರೆ ಕುಂಬಳಕಾಯಿನ ಹಾಗಾಗಿ ಉಪಯೋಗಿಸ್ತಾ ಇದ್ದರೆ ಅದು ಕೂಡ ಒಳ್ಳೆಯದಾಗುತ್ತೆ. ಈಗ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಈಗ ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕೋಣ. ಎಣ್ಣೆನ ಹೆಚ್ಚಿಗೆ ಬೇಡ. ಎಣ್ಣೆ ಬಿಸಿಯಾಗಲಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡೋಣ. ಮತ್ತು ಸ್ವಲ್ಪ ಜೀರಿಗೆ, ನೋಡಿ ಸಾಸಿವೆ ಚಟಪಟ ಅಂತ ಸಿಡಿದಿದೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೋಣ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋಣ. ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನ ಬೇಯಿಸಿ ಸೋಸ್ಕೊಂಡಿರುವಂಥ ಕುಂಬಳಕಾಯಿನ ಹಾಕೋಣ. ನೋಡಿ, ಇದು ಒಂದೇ ಕೂಗಿ ಎಷ್ಟು ಚೆನ್ನಾಗಿ ಬೇಗ ಬೆಂದಿದೆ ಅಂತ. ಮತ್ತು ಕಲರು ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋಣ. ಮತ್ತು ಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫೈಬರ್ ಅಂಶ ಮತ್ತು ವಿಟಮಿನ್ ಎ ಮತ್ತು ಸಿ ಯಥೇಚ್ಛವಾಗಿರೋದ್ರಿಂದ ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಶುಗರ್ಗೂ ಕೂಡ ಇದು ಒಳ್ಳೆಯದು. ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ಇದರಲ್ಲಿ ಸಿಹಿ ಕುಂಬಳಕಾಯಿ ಹೆಸರಿನಲ್ಲೇ ಸಿಹಿ ಇರೋದ್ರಿಂದ ತಿನ್ನಬಾರ್ದೇನೋ ಶುಗರ್ ಪೇಷೆಂಟ್ ಅಂತ ಅಂದ್ಕೋತಾರೆ. ಆದರೂ ಕೂಡ ಇದು ನ್ಯಾಚುರಲ್ ಸಿಹಿ ಆಗಿರೋದ್ರಿಂದ ಇದನ್ನು ತಿನ್ನಬಹುದು. ಅಂದರೆ ನನಗೆ ಪ್ರಯಾಗರಾಜ್ಗೆ ಹೋಗಿರೋದ್ರಿಂದ ಗಂಟಲು ಇನ್ನೂ ಕೂಡ ಸರಿಯಾಗಿಲ್ಲ. ಇದು ವಾಯ್ಸು ಒಂಥರ ಇದೆ. ನೋಡಿ, ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮೊದಲು ನೀವು ಪೂರ್ತಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.